ವೀಕ್ಷಕರೇ, ಇತಿಹಾಸ ಹೇಳುವ ಪ್ರಕಾರ ಭಾರತೀಯ ರಾಜರು ಐಷಾರಾಮಿಯಲ್ಲಿ ಬ್ರಿಟಿಷರನ್ನು ಕೂಡ ಹಿಂದಿಕ್ಕಿದ್ದ ಕಾಲ ಹೊಂದಿತ್ತು. ವಜ್ರ, ಮುತ್ತು, ರತ್ನ, ಬಂಗಾರವಾಗಲಿ ಅಥವಾ ಐಷಾರಾಮಿ ಕಾರುಗಳ ಬಗ್ಗೆ ಮಾತು ಬಂದಾಗ ಬ್ರಿಟಿಷ್ ರಾಜರಿಗಿಂತ ಒಂದು ಹೆಜ್ಜೆ ಭಾರತೀಯ ರಾಜರು ಮುಂದಿರ್ತಿದ್ರು. ಮಹಾರಾಜ ಜಯಸಿಂಗ್ ಪ್ರಭಾಕರ್ ಅವರು ರೋಲ್ಸ್ ರಾಯ್ಸ್ ಕಂಪನಿಯ ಕಾರುಗಳನ್ನ ಭಾರತದ ಬೀದಿ ಬೀದಿಗಳಲ್ಲಿ ಕಸ ಸುರಿಯುವ ವಾಹನಗಳನ್ನಾಗಿ ಮಾಡಿಕೊಂಡಿದ್ದಾದ್ರೂ ಏಕೆ, ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಕೆಳಗಡೆ ಕಾಣಿಸ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ವೀಕ್ಷಕರೇ, 1920ರ ಸಮಯವದು. ಮಹಾರಾಜ ಜಯಸಿಂಗ್ ಪ್ರಭಾಕರ್ ಅವರು ನಮ್ಮ ದೇಶದಿಂದ ದೂರವಿರುವ ಲಂಡನ್ ನಗರಕ್ಕೆ ಸಮಯ ಕಳೆಯಲು ಹೋಗಿರ್ತಾರೆ. ಭಾರತದಲ್ಲಿರುವಾಗ ಐಷಾರಾಮಿ ಜೀವನವನ್ನು ಅನುಭವಿಸುತ್ತಿದ್ದ ಮಹಾರಾಜ ಲಂಡನ್ನಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯ ಜೀವನವನ್ನು ಅನುಭವಿಸಲು ಬಯಸ್ತಾರೆ. ಈ ಕಾರಣದಿಂದಾಗಿ ಅವರು ಆಡಂಬರದ ಬಟ್ಟೆಗಳನ್ನಾಗಲಿ ಅಥವಾ ಸೇವಕರನ್ನಾಗಲಿ ಇಟ್ಕೊಂಡಿರೋದಿಲ್ಲ ಮತ್ತು ಒಬ್ಬೊಂಟಿಯಾಗಿ ಲಂಡನ್ ನಗರದ ರಸ್ತೆಗಳಲ್ಲಿ ಓಡಾಡ್ತಾ ಇರ್ತಾರೆ. ಹೀಗೆ ಒಂದು ದಿನ ಲಂಡನ್ನ ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಅಲ್ಲೇ ರಸ್ತೆ ಪಕ್ಕದಲ್ಲಿದ್ದ ರೋಲ್ಸ್ ರಾಯ್ಸ್ ಕಂಪನಿಯ ಶೋರೂಮ್ ಕಾಣಿಸುತ್ತೆ. ಮೊದಲೇ ಐಷಾರಾಮಿ ಕಾರುಗಳ ಪ್ರಿಯರಾಗಿದ್ದ ರಾಜ ಜಯಸಿಂಗ್ ಶೋರೂಮ್ನ ಒಳಗಡೆ ಹೋಗ್ತಾರೆ ಮತ್ತು ಅಲ್ಲೇ ಇದ್ದ ಐಷಾರಾಮಿ ಕಾರೊಂದನ್ನ ಖರೀದಿಸೋಕೆ ತೀರ್ಮಾನಿಸ್ತಾರೆ. ಆ ಕಾರನ್ನ ಕೊಂಡ್ಕೊಳ್ಬೇಕು ಅನ್ನೋ ಉತ್ಸಾಹದಲ್ಲಿದ್ದ ಮಹಾರಾಜ ಆ ಕಾರಿನ ಬೆಲೆ ಮತ್ತು ವೈಶಿಷ್ಟ್ಯಗಳನ್ನ ತಿಳ್ಕೊಳ್ಳೋಕೆ ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ ಬ್ರಿಟಿಷ್ ಸೇಲ್ಸ್ ಮ್ಯಾನ್ ಅನ್ನ ಕೇಳಲು ಮುಂದಾಗ್ತಾರೆ. ಆಗ ಆ ಸೇಲ್ಸ್ ಮ್ಯಾನ್ ಏನಿದ್ದಾನೆ ಅವನು ಮಹಾರಾಜ ಜಯಸಿಂಗ್ ಧರಿಸಿದ್ದ ಸಾಮಾನ್ಯ ಬಟ್ಟೆಗಳನ್ನ ನೋಡಿ ಅವರ ಮೇಲೆ ಸಿಟ್ಟಿಗೆದ್ದು ಅವರೊಬ್ಬ ಸಾಮಾನ್ಯ ಭಾರತೀಯ ಪ್ರಜೆ ಎಂದು ತಿಳಿದು ಆ ಕಾರಿನ ಮಾಹಿತಿಯನ್ನ ನೀಡಲು ನಿರಾಕರಿಸಿ ಅವಮಾನಿಸಿದ್ದಲ್ಲದೆ ಅವರನ್ನ ಶೋರೂಮ್ನಿಂದ ಹೊರ ಹೋಗುವಂತೆ ತಿಳಿಸ್ತಾನೆ. ಇಷ್ಟೆಲ್ಲ ಅವಮಾನ ಆದ್ರೂ ಸಹಿಸಿಕೊಂಡು ಸುಮ್ಮನೆ ನಿಂತಿದ್ದ ಮಹಾರಾಜ ಜಯಸಿಂಗ್ರನ್ನ ಶೋರೂಮ್ನಿಂದ ಹೊರಗೆ ತಳ್ತಾರೆ. ಈ ಘಟನೆಯ ನಂತರ ರಾಜ ತನ್ನ ಸಿಟ್ಟನ ಹಿಡಿತದಲ್ಲಿಟ್ಕೊಂಡು ತನಗೆ ಮಾಡಿದ ಅವಮಾನದ ಸೇಡನ್ನ ಅವಮಾನದಿಂದಲೇ ತೀರಿಸಿಕೊಳ್ಬೇಕೆಂಬ ನಿರ್ಧಾರ ಮಾಡ್ತಾರೆ. ಆನಂತರ ರಾಜ ಲಂಡನ್ನಲ್ಲಿ ತಾನು ತಂಗಿದ್ದ ಹೋಟೆಲ್ಗೆ ತೆರಳಿ ಆಳ್ವಾರ್ನ ಮಹಾರಾಜ ಕಾರು ಖರೀದಿಸಲು ಬರುತ್ತಿದ್ದಾನೆ ಎಂಬ ಸುದ್ದಿಯನ್ನ ರೋಲ್ಸ್ ರಾಯ್ಸ್ ಕಂಪನಿ ಶೋರೂಮ್ಗೆ ಮುಟ್ಟಿಸ್ತಾರೆ. ರಾಜನ ಪೋಷಾಕಿನೊಂದಿಗೆ ಬಂದ ಮಹಾರಾಜ ಜಯಸಿಂಗ್ರನ್ನ ರೋಲ್ಸ್ ರಾಯ್ಸ್ ಶೋರೂಮ್ನವರು ಕೆಂಪು ರತ್ನಗಂಬಳಿಯನ್ನ ಹಾಸಿ ಅತಿ ವಿಜೃಂಭಣೆಯಿಂದ ಸ್ವಾಗತಿಸ್ತಾರೆ. ಶೋರೂಮ್ಗೆ ಬರುತ್ತಿದ್ದಂತೆ ಮಹಾರಾಜ 6 ರೋಲ್ಸ್ ರಾಯ್ಸ್ ಕಾರುಗಳ ಆರ್ಡರ್ ಅನ್ನ ನೀಡುತ್ತಾರೆ. ಅವುಗಳ ಬೆಲೆಯನ್ನ ನಗದು ರೂಪದಲ್ಲಿ ಪಾವತಿಸ್ತಾರೆ. ಆಗ ತಾನೇ ಬೆಳೆಯುತ್ತಿದ್ದ ರೋಲ್ಸ್ ರಾಯ್ಸ್ ಕಂಪನಿ ಇಷ್ಟು ದೊಡ್ಡ ಆರ್ಡರ್ ಅನ್ನ ನೋಡಿ ದಂಗಾಗೋಗುತ್ತೆ. ಅಷ್ಟೇ ಅಲ್ಲದೆ ಆ 6 ಕಾರುಗಳ ಜೊತೆಗೆ ಆ ಅಹಂಕಾರಿ ಸೇಲ್ಸ್ ಮೆನ್ ಅನ್ನ ಸೇರಿ ಭಾರತದಲ್ಲಿರುವ ತನ್ನ ಅರಮನೆಗೆ ತಲುಪಿಸಲು ತಿಳಿಸಿ ರಾಜ ಜಯಸಿಂಗ್ ಅಲ್ಲಿಂದ ತೆರಳ್ತಾರೆ. ಇನ್ನು ಶೋರೂಮ್ನಲ್ಲಿ ಇಷ್ಟು ದೊಡ್ಡ ಆರ್ಡರ್ ಸಿಕ್ಕಿದ್ದಕ್ಕಾಗಿ ಖುಷಿಯ ಸಂಭ್ರಮ ಮುಗಿಲು ಮುಟ್ಟಿತ್ತು. ಇನ್ನೊಂದೆಡೆ ಮಹಾರಾಜ ಜಯಸಿಂಗ್ರ ಅಸಲಿ ಆಟ ಆಗ ತಾನೇ ಶುರುವಾಗಿತ್ತು. ಕಾರುಗಳು ಭಾರತಕ್ಕೆ ಬಂದು ಮುಟ್ಟುತ್ತಿದ್ದಂತೆಯೇ ಅವುಗಳನ್ನ ನಗರ ಪಾಲಿಕೆಗೆ ಕೊಟ್ಟು ಇಂದಿನಿಂದ ಈ ನಗರದ ಪೂರ್ತಿ ಕಸವನ್ನ ಈ ಕಾರುಗಳಲ್ಲೇ ಸಾಗಿಸಬೇಕೆಂಬ ಆಜ್ಞೆಯನ್ನ ಹೊರಡಿಸ್ತಾರೆ. ಇದನ್ನ ಕೇಳುತ್ತಿದ್ದಂತೆಯೇ ಆ ಅಹಂಕಾರಿ ಸೇಲ್ಸ್ ಮ್ಯಾನ್ ಏನಿದ್ದಾನೆ ಅವನ ಸೊಕ್ಕೆಲ್ಲ ಅಡಗಿ ತನ್ನ ತಪ್ಪಿನ ಅರಿವಾಗುತ್ತೆ. ರೋಲ್ಸ್ ರಾಯ್ಸ್ ಕಾರುಗಳಲ್ಲಿ ನಗರದ ಕಸ ವಿಲೇವಾರಿ ಮಾಡುವ ಕೆಲಸ ಆರಂಭವಾಗುತ್ತಿದ್ದಂತೆ ಈ ಸುದ್ದಿ ಕಾಡ್ಗಿಚ್ಚಿನಂತೆ ಪ್ರಪಂಚದಾದ್ಯಂತ ಹರಡುತ್ತೆ. ಇಂತಹ ಐಷಾರಾಮಿ ಕಾರುಗಳನ್ನ ಕಸದ ವಿಲೇವಾರಿಗಾಗಿ ಬಳಸುತ್ತಿದ್ದುದನ್ನ ಕೇಳಿ ಎಲ್ಲರೂ ಬೆಚ್ಚಿ ಬೀಳ್ತಾರೆ. ಈ ಸುದ್ದಿಯು ಯುರೋಪ್ ಮತ್ತು ಅಮೆರಿಕಗಳಿಗೆ ಮುಟ್ಟಿದಾಗ ರೋಲ್ಸ್ ರಾಯ್ಸ್ ಗ್ರಾಹಕರು ದುಃಖಿತರಾಗ್ತಾರೆ. ಮಾರುಕಟ್ಟೆಯಲ್ಲಿ ಆ ಕಂಪನಿಯ ಕಿಮ್ಮತ್ತು ಕೊಂಚವೂ ಕೂಡ ಉಳಿಯೋದಿಲ್ಲ. ಯಾವ ಕಾರನ್ನು ಭಾರತ ದೇಶ ಕಸ ವಿಲೇವಾರಿಗಾಗಿ ಬಳಸುತ್ತಿದೆಯೋ ಆ ಕಾರನ್ನ ಯಾರು ಕೊಂಡ್ಕೋಬೇಕು ಎಂಬ ಮಾತುಗಳು ಯುರೋಪ್ ಮತ್ತು ಅಮೆರಿಕದಾದ್ಯಂತ ಕೇಳಿ ಬರ್ತವೆ. ಒಂದೆಡೆ ನೋಡ್ತಿದ್ದಂತೆ ರೋಲ್ಸ್ ರಾಯ್ಸ್ ಕಂಪನಿಯ ಮಾರುಕಟ್ಟೆಯ ಮೌಲ್ಯ ಕುಸಿದು ಬೀಳುತ್ತೆ. ಇನ್ನೊಂದೆಡೆ ಇದನ್ನ ನೋಡ್ತಿದ್ದ ಮಹಾರಾಜ ಜಯಸಿಂಗ್ ಪ್ರಭಾಕರ್ ಅವರು ಕಂಪನಿಯ ಸ್ಥಿತಿಯನ್ನ ನೋಡಿ ಖುಷಿ ಪಡ್ತಾ ಇರ್ತಾರೆ. ಇದರಿಂದ ಕಂಗಾಲಾದ ರೋಲ್ಸ್ ರಾಯ್ಸ್ ಕಂಪನಿ ಕೊನೆಗೆ ರಾಜನ ಮುಂದೆ ಮಂಡಿ ಊರಿ ತಲೆಬಾಗುತ್ತೆ. ಮಹಾರಾಜ ಜಯಸಿಂಗ್ ರವರಿಗೆ ಕ್ಷಮೆ ಕೋರಿ ಒಂದು ಪತ್ರವನ್ನ ಬರೆಯುತ್ತೆ ಮತ್ತು ರೋಲ್ಸ್ ರಾಯ್ಸ್ ಕಾರುಗಳಲ್ಲಿ ಮಾಡುತ್ತಿದ್ದ ಕಸದ ವಿಲೇವಾರಿಯನ್ನ ಈ ಕೂಡಲೇ ನಿಲ್ಲಿಸಬೇಕು ಅಂತ ಕಳಕಳಿಯಾಗಿ ಬೇಡ್ಕೊಂಡಿರುತ್ತೆ. ಜೊತೆಗೆ ಉಚಿತವಾಗಿ 6 ರೋಲ್ಸ್ ರಾಯ್ಸ್ ಕಾರುಗಳನ್ನ ನೀಡುವ ಪ್ರಸ್ತಾವನೆಯನ್ನ ಮಾಡಿತ್ತು. ಅಷ್ಟರಲ್ಲಿ ರಾಜ ಜಯಸಿಂಗ್ರ ಸೇಡು ಸಹ ತೀರಿತ್ತು. ನಂತರ ರೋಲ್ಸ್ ರಾಯ್ಸ್ ಕಂಪನಿಯನ್ನ ಕ್ಷಮಿಸಿದ ಮಹಾರಾಜ ಕಸದ ವಿಲೇವಾರಿಯ ಕೆಲಸವನ್ನ ನಿಲ್ಲಿಸ್ತಾರೆ. ಉಡುಗೆ ತೊಡುಗೆಗಳಿಂದ ಮನುಷ್ಯನನ್ನ ಅಳೆಯಬಾರದು ಎಂದು ರಾಜ ಜಯಸಿಂಗ್ ಪ್ರಭಾಕರ್ ಅವರು ಇಡೀ ಪ್ರಪಂಚಕ್ಕೆ ತೋರಿಸ್ಕೊಡ್ತಾರೆ. ಗ್ರಾಹಕರನ್ನ ಅವಮಾನಿಸಿದರೆ ಕಂಪನಿ ಯಾವ ಮಟ್ಟಕ್ಕೆ ಬೆಲೆ ತೆರಬೇಕಾಗುತ್ತದೆ ಎಂಬುದಕ್ಕೆ ಇದೊಂದು ನೈಜ ಘಟನೆಯೇ ನಿದರ್ಶನ. ಈ ವಿಡಿಯೋ ಬಗೆಗಿನ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.